ಹೌದು, ಚಿಕ್ಕಬಳ್ಳಾಪುರ ಪೊಲೀಸರ ಪೌರುಷ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಎಂಬುದು ಪದೇ ಪದೇ ಸಾಬೀತಾಗುತ್ತಿದ್ದು, ಇಂದು ಮತ್ತೊಮ್ಮೆ ಅದು ಬಹಿರಂಗವಾಗಿದೆ. ಹೆಲ್ಮೆಟ್ ಕಡ್ಡಾಯ ಮಾಡುವುದಾಗಿ ಈ ಹಿಂದೆ ಜನಪ್ರತಿನಿಧಿಗಳು ವೀರಾವೇಶದ ಮಾತನಾಡಿದ್ದರು. ಆದರೆ ಆಡಿದ್ದಕ್ಕೆ ಸೀಮಿತವಾದ ಆ ಮಾತುಗಳು ಅನುಷ್ಠಾನವಾಗಲೇ ಇಲ್ಲ. ಈ ಹಿಂದೆ ಅಗಲಗುರ್ಕಿ ಗ್ರಾಮದ ಇಬ್ಬರು ಯುವಕರು ಅಪಘಾತದಲ್ಲಿ ಮೃತಪಟ್ಟಾಗ ಪೊಲೀಸರು ಮಾತ್ರವಲ್ಲದೆ ಜನಪ್ರತಿನಿಧಿಗಳು ಹೆಲ್ಮೆಟ್ ಕಡ್ಡಾಯ ಮಾಡುವ ಬಗ್ಗೆ ವೀರಾವೇಶದಿಂದ ಮಾತನಾಡಿದ್ದರು. ಒಂದೆರಡು ದಿನ ಹೆಲ್ಮೆಟ್ ಇಲ್ಲದೆ ಪ್ರಯಾಣಿಸುವ ವಾಹನ ಸವಾರರಿಗೆ ದಂಡ ವಿಧಿಸುವ ಕೆಲಸವನ್ನು ಪೊಲೀಸರು ಮಾಡಿದರು. ಆದರೆ ನಂತರ ಪಾಪ ಪೊಲೀಸರು ಮರೆತರು, ಇತ್ತ ಜನಪ್ರತಿನಿಧಿಗಳು ಮರೆತರು. ಪರಿಣಾಮ ಇಂದು ಇಬ್ಬರು ಯುವಕನ ಜೀವ ಹಾರಿ ಹೋಗಿದ್ದು, ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ. ಅಪ್ರಾಪ್ತರು ಬೈಕ್ ಓಡಿಸುವುದು, ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುವುದು, ವೀಲಿಂಗ್ ಮಾಡುವುದು ಮುಂತಾದ ವಿಚಾರಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಿದ್ದ ಪೊಲೀಸರು ಮೌನಕ್ಕೆ ಶರಣಾದಾಗ ಏನಾಗಬೇಕೋ ಅದೇ ಆಗಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ಬಿಜಿಎಸ್ನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದ ಕೌಶಿಕ್ ಮತ್ತು ನಿತಿನ್ ಗೌಡ ಎಂಬಿಬ್ಬರು ಬೈಕ್ನಲ್ಲಿ ಹೋಗುವಾಗ ರಾಷ್ಟ್ರೀಯ ಹೆದ್ದಾರಿ 44ರ ಚದಲುಪುರ ತಿರುವಿನಲ್ಲಿ ದ್ರಾಕ್ಷಿ ತೋಟದ ಕಲ್ಲಿನ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 21 ವರ್ಷದ ಕೌಶಿಕ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದರೆ, ಮತ್ತೊಬ್ಬ ಯುವಕ ನಿತಿನ್ ಗೌಡ ತೀವ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಅಂದರೆ ಇಲ್ಲಿ ಶ್ರೇಯಸ್ ರೆಸ್ಟೋರೆಂಟ್ ಬಂದಿದ್ರಿ, ಆಮೇಲೆಲ್ಲ ಬಂದು ತಿನ್ಕೊಂಡೆಲ್ಲ ಹೋಗ್ಬೇಕಾದಾಗ ಅವನು ಗಾಡಿ ಇಸ್ಕೊಂಡು ಸ್ವಲ್ಪ ಸ್ಪೀಡಲ್ಲಿದ್ದ ಅಷ್ಟೇ. ಬಟ್ ಆದರೆ ಅವ್ನು ಕಂಟ್ರೋಲ್ ಸಿಕ್ಕಿಲ್ದಿಂದ ಅವ್ನು ಹೋಗ್ಬಿಟ್ಟು ಅದೇ ಚಪ್ರಕಲ್ಲಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅವ್ನು ಇಕ್ತ ಅವ್ನು ತಲೆಗೆ ಬಿದ್ದು ಫುಲ್ಲು ತಲೆಯೆಲ್ಲ ಓಪನ್ ಆಗಿದೆ. ಶ್ರೇಯಸ್ ಊಟ ಮಾಡೋಕ್ಕೆ ಹೋಗಿದ್ದೆ ನಾವು. ಮೃತ ಯುವಕ ಕೌಶಿಕ್ ದೇವನಹಳ್ಳಿ ತಾಲೂಕಿನ ಕಾರಳ್ಳಿ ಗ್ರಾಮದ ನಿವಾಸಿಯಾಗಿದ್ದಾನೆ. ಕಾಲೇಜು ರಜಾ ಇದೆ ಎಂದು ಇಬ್ಬರು ಯುವಕರು ಭೇಟಿಯಾಗಲು ಚದಲುಪುರಕ್ಕೆ ಬಂದಿದ್ದಾರೆ. ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಅದೇ ಮಾರ್ಗವಾಗಿ ತೆರಳುತ್ತಿದ್ದಾಗ ಅವಘಡ ಸಂಭವಿಸಿದೆ. ಬೈಕ್ ಸವಾರನ ನಿಯಂತ್ರಣ ತಪ್ಪಿ ಬೈಕ್ ಕಲ್ಲಿನ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಎಂದು ಪೋಷಕರು ತಿಳಿಸಿದ್ದಾರೆ. ಇವರಿಬ್ಬರು ಕಾಲೇಜಲ್ಲಿ ಇಲ್ಲೇ BGS ಅಲ್ಲಿ ಡಿಗ್ರಿ ಮಾಡ್ತಾಯಿದ್ರು. ತುಂಬ ಬೇಜಾರಾಗ್ತಾಯಿದೆ. ಇಬ್ಬರು ಏನೋ ಫ್ರೆಂಡ್ಸ್ ಮೀಟ್ ಆಗೋಣ ಅಂತ ಬಿಟ್ಟು ಕಾಲೇಜ್ ರಜಾ ಇದ್ದರು, ಇಬ್ಬರು ಮೀಟ್ ಆಗೋಕ್ಕೆ ಬಂದಿದ್ದಾರೆ. ಇನ್ನೊಬ್ಬರು ಯಾರ್ದೋ ಫ್ರೆಂಡ್ ಪಾಪ ಬೈಕ್ ಎತ್ಕೊಂಡು ಬಂದಿದ್ದಾರೆ. ರೆಸ್ಟೋರೆಂಟಲ್ಲಿ ಇಲ್ಲೇ ಶ್ರೇಯಸ್ಸಲ್ಲಿ ಏನೋ ಊಟ ಮಾಡಿ ಮತ್ತು ಹೋಗಬೇಕಾದ್ರೆ ಇಂತಹ ಇನ್ಸಿಡೆಂಟ್ ಆಗಿದೆ. ಅವರೇ ಸೆಲ್ಫಲ್ಲಿ ಬಿದ್ದಿದ್ದಾರೆ, ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಯಾವುದೋ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಮಗೆ. ತುಂಬ ಬೇಜಾರಾಗ್ತಿದೆ. ಕುಟುಂಬ ಸಮೇತ ಬಂದಿದ್ದಾರೆ. ನಮಗೂ ತುಂಬ ಬೇಜಾರಾಗ್ತಾಯಿದೆ. ನಮ್ಮ ಹುಡುಗ ಸ್ವಲ್ಪ ಸೇಫಾಗಿದ್ದಾರೆ, ಬಟ್ ಆದ್ರೂ ನಮ್ಮ ಹುಡುಗ ಥರನೇ ಅಲ್ವಾ, ಆದರೂ ಬೇಜಾರಾಗ್ತಾಯಿದೆ. ಅವನ ಜೊತೆಯಲ್ಲಿ ಪಾಪ ಓದಿ ಬೆಳೆದು ಎಷ್ಟೋ ಅವ್ರ ಮನೆಗಳಲ್ಲೂ ತುಂಬ ಆಸೆಗಳಿಟ್ಕೊಂಡಿರ್ತಾರೆ. ಅವ್ನು ಸ್ವಲ್ಪ ಅಲ್ಲೇ ಬಿದ್ದಿರೋ ಇದೆಲ್ಲ ಆನ್ ದ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ತುಂಬ ಬೇಜಾರಾಗ್ತಾಯಿದೆ. ನಮ್ಮವನಾದರೆ ತುಂಬ ಬೇಜಾರಾಗಿ ಅವನೇನು ಟ್ರೀಟ್ಮೆಂಟು ತೊಗೊತಲ್ಲ. ಅವರೇ ಸೆಲ್ಫಲ್ಲಿ ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿರೋದು ಅಂತ ಹೇಳ್ತಾ ಇದ್ದಾರೆ. ಯಾರೂ ಅಡ್ಡ ಬಂದಿಲ್ಲ, ಯಾರೂ ಇದು ಮಾಡಿಲ್ಲ, ಅವರೇ ಸೆಲ್ಫಲ್ಲಿ ಬಿದ್ದಿರೋದು. ದ್ರಾಕ್ಷಿ ಚಪ್ರ ಒಂದು ಕೂಚಕ್ಕೆ ಹೋಗ್ಬಿಟ್ಟು ಮುಂದೆ ಗಾಡಿ ಓಡಿಸ್ತಾನೆ, ಅವನು ಹೋಗ್ಬಿಟ್ಟು ಕೂಚಕ್ಕೇನೋ ಹೊಡೆದಿದ್ದಾನೆ ಬ್ರೇಕ್ ಹೊಡೆದಾಗ. ಅದೇ ಹೆಲ್ಮೆಟ್ ಇದ್ದಿದ್ದೀರ ಸೇಫ್ ಆಗ್ತಾಯಿದ್ರು. ಮೇಯ್ನ್ ಹೆಲ್ಮೆಟ್ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದಾನೆ, ಎಲ್ಲರೂ ಹೆಲ್ಮೆಟ್ ಬಳಸಿ, ಹೊರಗಡೆ ಹೋದರೆ ಹೆಲ್ಮೆಟ್ ಬಳಸಿ ಅಂತ ಪೊಲೀಸರೆಲ್ಲ ಅಷ್ಟೆಲ್ಲ ಇದು ಮಾಡ್ತಾರೆ. ನಮ್ಮ ಒಳ್ಳೇದಕ್ಕೋಸ್ಕರ ಪಾಪ ನೋಡಿ, ಆ ಹುಡುಗ ಉಳಿತಾ ಇದ್ದ. ಹೆಲ್ಮೆಟ್ ಇದ್ದಿದ್ದಾರೆ ಏನೂ ಮಾಡೋಕ್ಕಾಗಲ್ಲ, ವಿಧಿವರ ಅದು ಹೋಗೋದಿದ್ದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಅವ್ರ ಕುಟುಂಬಕ್ಕೆ ನಾನು ಬರೆಸ್ತಾ ಇದ್ದೇನೆ ಧೈರ್ಯ ಎಲ್ಲ ಬಂದು. ಸ್ವಲ್ಪ ಹಿಂದೆ ಕೂತಿರೋರಿಗೆ ಸ್ವಲ್ಪ ಇಂಜೋರ್ಡ್ ಆಗಿದೆ. ನನ್ನ ತಮ್ಮನ ನಿತಿನ್ ಗೌಡ ಅಂದ್ಬಿಟ್ಟು ತಿಮ್ಮಪ್ಪನಹಳ್ಳಿ ಅವರು. ಏನು ಕೌಶಿಕ್ ಗೌಡ ಬಂದುಬಿಟ್ಟು ತೈಲ್ಗೆರೆ. ತುಂಬ ಬೇಜಾರಾಗ್ತಾಯಿದೆ. ಯಾರಾದ್ರೇನೋ ನಮ್ಮ ತಮ್ಮ ಥರನೇ ಅವನು, ಆಯಿತಾ. ಆ ಜಾಗದಲ್ಲಿ ನನ್ನ ತಮ್ಮ ಇದ್ದಿದ್ರು ನಾನು ತುಂಬ ಬೇಜಾರೇ ಆಗ್ತಾಯಿತ್ತು, ಆಯಿತಾ. ತುಂಬ ನೋವು ತಿಂತಾ ಇದ್ದಾರೆ ಆ ಕುಟುಂಬಕ್ಕೆ. ನಾನು ದಯವಿಟ್ಟು ನನ್ನ ಕಡೆಯಿಂದ ತುಂಬ ನೋವು ಪಟ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಎಂದಿನಂತೆ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇನ್ನಾದರೂ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ನಿದ್ದೆಯಿಂದ ಎದ್ದು ಅಪ್ರಾಪ್ತರು ಬೈಕ್ ಓಡಿಸಿದರೆ ಪೋಷಕರ ವಿರುದ್ಧ ಒಂದೆರಡು ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಂಡರೆ ಮತ್ತೆ ಅಪ್ರಾಪ್ತರಿಗೆ ಬೈಕ್ ನೀಡಲು ಪೋಷಕರು ಎಚ್ಚರ ವಹಿಸಲಿದ್ದಾರೆ. ಇನ್ನು ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸುವ ಸವಾರರಿಗೆ ದಂಡದ ಬಿಸಿ ಮುಟ್ಟಿಸುವ ಬದಲು ಅದೇ ದಂಡಕ್ಕೆ ಹೆಲ್ಮೆಟ್ ನೀಡುವ ಮೂಲಕ ಕ್ರಮ ವಹಿಸಲು ಪೊಲೀಸರು ಮುಂದಾದರೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ನಡೆಯುವುದನ್ನು ತಡೆಯಬಹುದಾಗಿದೆ. ಇಲ್ಲವಾದರೆ ಮತ್ತಷ್ಟು ಜೀವಗಳು ಬಲಿಯಾಗುವುದರಲ್ಲಿ ಅನುಮಾನವೇ ಇಲ್ಲ.
ವಿಜಯ್ ರಾಜ್, ಸಿಟಿವಿ ನ್ಯೂಸ್,